ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಥ್ರೆಡ್ ಬ್ಯಾಂಗಲ್ನ ತೋರಿಸ್ತಾ ಇದ್ದೀನಿ. ಥ್ರೆಡ್ ಬ್ಯಾಂಗಲ್ ಅಂದರೆ ಸಿಲ್ಕ್ ಥ್ರೆಡಿಂದ ಮಾಡ್ಕೊಳ್ಳೋಂಥ ಬ್ಯಾಂಗಲ್ಸ್. ಸೊ ನಾನು ನನ್ನ ಮಗಳಿಗೋಸ್ಕರ ಆನ್ಲೈನಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ಇವತ್ತು ಬಂದಿದೆ. ಹಾಗಾಗಿ ಅದು ಈ ಕಲರ್ ಇದೆ, ಪರ್ಪಲ್ ಕಲರ್ ಟಾಪ್ ಇದೆ, ಹಾಗೆ ದುಪ್ಪಟ್ಟ ಈ ಕಲರ್ ಇದೆ. ಸೊ ಈ ಎರಡೂ ಕಲರ್ನ ಮ್ಯಾಚ್ ಮಾಡಿ ನಾನು ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಹಸ್ರು ಗಾಜಿನ ಬಳೆಗಳನ್ನ ತಗೊಂಡಿದ್ದೀನಿ, ಹಾಗೆ ಗ್ಲೂ ಜೊತೆಗೆ ಕಲರ್ ಥ್ರೆಡ್ಗಳನ್ನ ತಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಮತ್ತೆ ಅದಕ್ಕೆ ಬೇಕಾಗಿರೋ ಅಂತ ಕುಂದನ್ಸ್ನ ತಗೊಂಡಿದ್ದೀನಿ, ವೈಟ್ ಸ್ಟೋನು, ಪಿಂಕ್, ಹಾಗೆ ರೆಡ್, ಆ ಥರ ಯಾವ್ದ್ಯಾವ್ದು ಕಲರ್ ಬೇಕು. ಜೊತೆಗೆ ಒಂದಷ್ಟು ಪರ್ಲ್ ಬೀಡ್ಸ್ ಕೂಡ ತಗೊಂಡಿದ್ದೀನಿ. ಗಾಜಿನ ಬಳೆ ಬದಲು ನಾವು ಬೇಕಾದ್ರೆ ನಾರ್ಮಲ್ ಪ್ಲಾಸ್ಟಿಕ್ ಬಳೆಗಳನ್ನ ಯೂಸ್ ಮಾಡ್ಕೋಬಹುದು. ನಾನು ಗಾಜಿನ ಬಳೆ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಈ ಅರ್ಶಿನ ಕುಂಕುಮಕ್ಕೆ ಕೊಡೋ ಅಂತ ಬಳೆಗಳೆಲ್ಲ ಹಾಗೆ ಮನೇಲಿ ವೇಸ್ಟ್ ಆಗೋ ಬದಲು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬಳೆಗಳು ಯೂಸ್ಫುಲ್ ಆಗುತ್ತೆ. ಈಗ ನಾನು ಸ್ವಲ್ಪ ಬಳೆನ ಅಗಲ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದ್ರ ಮೇಲೆ ಒಂದು ಗ್ಲೂ ಹಾಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ. ನಾನಿಲ್ಲಿ 3 ಬಳೆಗಳನ್ನ ಒಂದು ಬಳೆ ಆಗಿ ಗಮ್ ಹಾಕೊಂಡು ಅಂಟಿಸ್ಕೊಳ್ತೀನಿ. ಕ್ಲೀನಾಗಿ ಎಲ್ಲ ಕಡೆ ಕಾರ್ನರಲ್ಲಿ ಗಮ್ನ ಕ್ಲೀನಾಗಿ ಹಾಕೋಬೇಕು. ಒಂದ್ರ ಮೇಲೊಂದು ಈ ರೀತಿ ಇಟ್ಕೊಂಡು ಅಂಟಿಸ್ಕೊಂಡ್ರೆ ಬಳೆ ಸ್ವಲ್ಪ ಅಗಲ ಆಗುತ್ತೆ. ಈ ರೀತಿ 2 ಬಳೆಗಳನ್ನ ನಾನು ರೆಡಿ ಮಾಡ್ಕೊಳ್ತೀನಿ. 3 ಬಳೆ ಒಂದಕ್ಕೊಂದು ಅಂಟಿಸ್ಕೊಂಡು 2 ಮಾಡ್ಕೊಳ್ತೀನಿ. ಅದಾದ್ಮೇಲೆ ನಾನು ಮಧ್ಯ ಹಾಕೊಳ್ಳೋದಕ್ಕೆ ಇನ್ನೊಂದು ಕಲರ್ ಬಳೆ ಮಾಡ್ಕೊಳ್ತೀನಿ. ಹಾಗಾಗಿ 2 ಬಳೆನ ಒಂದು ಬಳೆ ಆಗಿ ಮಾಡ್ಕೊಳ್ತೀನಿ. ಅಂದ್ರೆ ಒಂದು ಬಳೆ ಮೇಲೆ ಗ್ಲೂ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ಬಳೆ ಇಟ್ಕೊಂಡು ಈ ಸೈಜ್ಗೆ ನಾನು ಮಾಡ್ಕೊಳ್ತೀನಿ. ಈಗ ನಾನು ಇದು ಒಣಗಕ್ಕಿಟ್ಟೆ. ಒಣಗೋ ಅಷ್ಟರಲ್ಲಿ ನಾನು ಥ್ರೆಡ್ನ ಒಂದು ಸ್ಕೇಲ್ ಸಹಾಯದಿಂದ ಲೆಂತ್ ನಮಗೆ ಎಷ್ಟು ಬೇಕು ನೋಡಿಕೊಂಡು ಒಂದು 20 ಎಳೆಯಷ್ಟು ಸಿಲ್ಕ್ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ ಈ ರೀತಿ. ನನಗೆ ಸ್ಕೇಲು ಕಂಫರ್ಟಬಲ್ ಆಗಿರುತ್ತೆ. ನೀವು ಬೇಕಾದ್ರೆ ಒಂದು ರೆಟ್ ಏನಾದರೂ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಅಗಲವಾಗಿರೋದು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರೋ ಅಂಥದ್ದನ್ನ ನೀವು ಯೂಸ್ ಮಾಡ್ಕೋಬಹುದು. ಈ ರೀತಿ ಸುತ್ಕೊಂಡ್ಮೇಲೆ ನಾನು ಮಧ್ಯದಲ್ಲಿ ಯಾವುದಾದ್ರೂ ಕಾರ್ನರಲ್ಲಿ ಕಟ್ ಮಾಡ್ಕೊಳ್ತೀನಿ ಸಿಸರಿಂದ. ಕಟ್ ಮಾಡ್ಕೊಂಡ್ಮೇಲೆ ಎರಡೂ ಕಡೆ ಎಡ್ಜ್ಗೆ ನಾನು ಸ್ವಲ್ಪ ಗ್ಲೂ ಹಾಕೊಳ್ತೀನಿ. ಆವಾಗ ನಮಗೆ ಸುತ್ಕೊಳ್ಳೋಕ್ಕೆ, ಬ್ಯಾಂಗಲ್ಗೆ ಥ್ರೆಡ್ನ ಸುತ್ಕೊಳ್ಳೋಕ್ಕೆ ಕ್ಲೀನಾಗಿ ಕಂಫರ್ಟಬಲ್ ಆಗಿರುತ್ತೆ. ಈ ರೀತಿ ಗಮ್ ಹಾಕಿ ಸ್ವಲ್ಪ ಎಲ್ಲ ಥ್ರೆಡ್ನ ಒಂದು ಕಡೆಗೆ ಕ್ಲೀನಾಗಿ ಜೋಡಿಸ್ಕೊಳ್ತೀನಿ. ಎರಡೂ ಕಡೆ ಇದೇ ರೀತಿ ಮಾಡಿಕೊಂಡೆ ನಾನು. ನೋಡಿ, ಆ ತುದಿ ಈ ತುದಿ ಒಂದೇ ಸ್ಟಿಫ್ ಆಗಿರುತ್ತೆ. ಥ್ರೆಡ್ ಎಲ್ಲಿ ಕೂಡ ನಾಟ್ ಆಗಲ್ಲ, ಅಂದ್ರೆ ಗಂಟು ಕಟ್ಕೊಳ್ಳೋದಿಲ್ಲ. ಬ್ಯಾಂಗಲ್ಗೆ ಸುತ್ಕೊಳ್ಳುವಾಗ ಥ್ರೆಡ್ ಗಂಟು ಕಟ್ಕೊಂಡ್ರೆ ಮತ್ತೆ ಮೊದಲಿಂದ ಮಾಡ್ಕೊಂಬರ್ಬೇಕಾಗುತ್ತೆ. ಹಾಗಾಗಿ ಕಾರ್ನರ್ ಎರಡನ್ನು ಲಾಕ್ ಮಾಡ್ಕೋಬೇಕು ಗಮ್ ಹಾಕೊಂಡು. ನೆಕ್ಸ್ಟ್ ನಾನು ಬಳೆಗಳನ್ನ ಮೊದಲನೇ ಗಮ್ ಹಾಕಿ ಇಟ್ಕೊಂಡಿದ್ದೆ. 3 ಬಳೆ ಹಾಕಿ ಒಂದು ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಅಗಲವಾಗಿ ಬರಲಿ ಅಂತ. ಅದಕ್ಕೆ ಸ್ವಲ್ಪ ಸುತ್ತಲೂ ಗ್ಲೂ ಹಾಕೊಳ್ತಾ ಇದ್ದೀನಿ, ಥ್ರೆಡ್ಡು ಬಿಚ್ಕೊಳ್ಳಲ್ಲ ಅಂತ. ಈ ರೀತಿ ಪೂರ್ತಿ ಬಳೆಗೆ ನಾನು ಗ್ಲೂ ಹಾಕೊಳ್ತಾ ಇದ್ದೀನಿ. ಗ್ಲೂ ಹಾಕಿದ್ಮೇಲೆ ಒಂದು ತುದಿ ಅಂದರೆ ಥ್ರೆಡ್ನ ನಾವು ಒಂದು ತುದಿ ಕೆಳಗಡೆಯಿಂದ ಪ್ರೆಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಗಮ್ ಹಾಕಿ ಪ್ರೆಸ್ ಮಾಡಬೇಕು.
ಒಂದು 2 ಸೆಕೆಂಡ್ ಬಿಟ್ಟರೆ ಅದು ಸ್ವಲ್ಪ ಲೈಟಾಗಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಈ ರೀತಿ ಒಳಗಡೆಯಿಂದ ಒಂದು ಕಡೆಯಿಂದ ಕ್ಲೀನಾಗಿ ಸುತ್ಕೊಂಡು ಬರಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನಕ್ಕೆ ಸುತ್ಕೋಬೇಕು. ಈಗ ಕ್ಲೀನಾಗಿ ಸ್ವಲ್ಪ ಟೈಟಾಗಿ ಈ ರೀತಿ ಪೂರ್ತಿ ಬಳೆಗೆ ನಾವು ಒಳಗಡೆಯಿಂದ ಆಚೆ ತಗೊಳ್ತಾ ಮತ್ತೆ ಆಚೆಯಿಂದ ಒಳಗಡೆ ಥ್ರೆಡ್ ಹಾಕ್ತಾ ಈ ರೀತಿ ಸುತ್ಕೋಬೇಕು ಪೂರ್ತಿ ಬಳೆ. ಪೂರ್ತಿ ಸುತ್ಕೊಂಡ್ಮೇಲೆ ಈಗ ಒಂದು ಬಳೆ ಕ್ಲೀನಾಗಿ ಫಿನಿಶಿಂಗ್ ಆಗಿದೆ. ಇದಾದ್ಮೇಲೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಮತ್ತೆ ಎಂಡಿಗೆ ಬರುತ್ತೆ ಥ್ರೆಡ್ಡು. ಎಂಡಿಗೆ ಬಂದಾಗ ಮತ್ತೆ ಅದೇ ರೀತಿ ಕಾರ್ನರ್ಗೆ ಥ್ರೆಡ್ ಸ್ವಲ್ಪ ಟೈಟಾಗಿ ತಗೊಂಡು ಒಂದು ಫಿಂಗರ್ ಹೆಲ್ಪ್ ತಗೊಂಡು ಟೈಟಾಗಿ ಹಿಡ್ಕೊಂಡು ಸ್ವಲ್ಪ ಅಲ್ಲಿ ಗಮ್ ಹಾಕ್ಕೊಂಡು ಆ ಕಾರ್ನರಲ್ಲಿ ಒಳಗಡೆಯಿಂದ ಗಮ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ತುದಿಯಲ್ಲಿ ಉಳ್ದಿರೋ ಅಂಥ ಥ್ರೆಡ್ನ ಸಿಸರಲ್ಲಿ ಕಟ್ ಮಾಡಿಕೊಂಡೆ. ನೆಕ್ಸ್ಟು ನಾನು ಪಿಂಕ್ ಕಲರ್ನು ಕೂಡ ಆಲ್ರೆಡಿ 2 ಬ್ಯಾಂಗಲ್ನ ಅಟ್ಯಾಚ್ ಮಾಡಿ ಪಿಂಕ್ ಕಲರ್ ಸುತ್ತಿಟ್ಕೊಂಡಿದ್ದೆ. ನೆಕ್ಸ್ಟ್ ಹೀಗೆ ಗಮ್ ಹಾಕ್ಕೊಂಡು ನಮಗೆ ಡ್ರೆಸ್ ಯಾವ ಕಲರ್ ಇದೆ ಆ ಕಲರ್ ಬೇಕಂದರೆ ಇಲ್ಲ ಅಂದರೆ ಕಾಂಟ್ರಾಸ್ಟ್ ಕಲರ್ ಮಾಡಿಕೊಂಡು ಈ ರೀತಿ ಕುಂದನ್ಸ್ನ ಅಂಟಿಸ್ಕೋಬೇಕು. ಇದು ಗಮ್ಮು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕಂದರೆ ಕುಂದನ್ಸ್ ಕ್ಲೀನಾಗಿ ಅಂಟ್ಕೊಳ್ಳಿ ಅಂತ. ರಫ್ ಆಗಿ ಕೈಯಿಂದ ಹಾಕೊಳ್ಳೋಕ್ಕೆ ಕೈಯಿಂದ ತೆಗಿಯೋಕ್ಕೆ ಸ್ವಲ್ಪ ರಫ್ ಆಗಿ ಏನಾದರೂ ಇದು ಮಾಡಿದ್ರೆ ಬಿಚ್ಕೋಬಾರ್ದು ಅಂತ ಕ್ಲೀನಾಗಿ ಸ್ವಲ್ಪ ಗಮ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಡ್ರೈ ಆದಮೇಲೆ ಸರಿ ಹೋಗುತ್ತೆ. ಈ ರೀತಿ ಏನು ವೈಟಾಗಿ ಕಾಣಿಸಲ್ಲ. ಇದರಲ್ಲಿ ಬೇಕಾದರೆ ಟ್ರಾನ್ಸ್ಪರೆಂಟ್ ಗಮ್ ಕೂಡ ಸಿಗುತ್ತೆ. ಬಟ್ ಇದು ಸಾಕಾಗುತ್ತೆ, ಯಾವುದೇ ಅಂದರೆ ಸ್ಟೋನ್ಸ್ ಏನು ಬಿಚ್ಕೊಳ್ಳಲ್ಲ. ಈಗ ನೋಡಿ ಈ ರೀತಿನೇ ಸೇಮ್ ಆಪೋಸಿಟಲ್ಲಿ ಕೂಡ ಗಮ್ ಹಾಕ್ಕೊಂಡು ಫಸ್ಟ್ ಒಂದು ಪರ್ಲ್ ಬೀಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಿಂಕ್ ಕಲರ್ ಕುಂದನ್ಸ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಈ ಕಡೆ ಗಮ್ ಹಾಕ್ಕೊಂಡು ಕುಂದನ್ನ ಅಂಟಿಸ್ಕೊಳ್ತೀನಿ. 2 ಕುಂದನ್ ಪಿಂಕ್ ಕುಂದನ್ ಮಧ್ಯದಲ್ಲಿ ಒಂದು ವೈಟ್ ಸ್ಟೋನ್ನ ಕೂಡ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅಂತ ಈ ರೀತಿ ಒಂದು ವೈಟ್ ಸ್ಟೋನ್ ಕುಂದನ್ನ ಕೂಡ ನಾನು ಅಂಟಿಸ್ಕೋತಾ ಇದ್ದೀನಿ. ನೋಡಿ ಇದಿವಾಗ ಈ ರೀತಿ ಆಯಿತು. ನೆಕ್ಸ್ಟ್ ಪಿಂಕ್ ಕಲರ್ಗೆ ನಾನು ವೈಟ್ ಸ್ಟೋನ್ದು ಲೀಫ್ ಡಿಸೈನ್ ಇರೋಂಥ ಕುಂದನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಬ್ಯಾಂಗಲ್ ರೆಡಿ ಆಗಿದೆ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ತಾರಾಗಿ ಬಿಟ್ಬಿಡ್ಬೇಕು. ಬ್ಯಾಂಗಲ್ ಪೂರ್ತಿ ಒಣಗಕ್ಕಿಟ್ಟ ಮೇಲೆ ಈ ರೀತಿ ನೋಡಿ ಕ್ಲೀನಾಗಿ ಗಮ್ ಎಲ್ಲ ಕ್ಲೀನಾಗಿ ಡ್ರೈ ಆಗಿದೆ. ಅದು ಗಮ್ ಕೂಡ ಕಾಣಿಸ್ತಾ ಇಲ್ಲ. ಸೊ ನಾನು ಈ 2 ಕಲರ್ ಮ್ಯಾಚ್ ಮಾಡಿ ಈ ಪರ್ಪಲ್ ಹಾಗೆ ಪಿಂಕ್ ಯೂಸ್ ಮಾಡಿಕೊಂಡು ಬ್ಯಾಂಗಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್.